ವಿದ್ಯಾಗಿರಿಯಿಂದ ನಾವು ಮಿಜಾರ್ ಕಡೆ ಹೋಗುವಂತ ರಸ್ತೆ ಇದು. ಟೈಲ್ಸ್ ನ ಪೀಸ್ ಅನ್ನು ವೇಸ್ಟೇಜ್ ಇದನ್ನೆಲ್ಲ ತಂದು ಇಲ್ಲಿ ರಸ್ತೆ ಬದಿಯಲ್ಲಿ ಆಗ್ತಾ ಇದೆ. ಸಿಸಿಟಿವಿ ಕ್ಯಾಮೆರಾ ಇದ್ರೂ ಕೂಡ ಏನು ಕ್ಯಾರೆ ಮಾಡ್ತಾ ಇಲ್ಲ. ಇದನ್ನು ದನಗಳು ತಿನ್ನುವುದು, ದನಗಳು ಸಾಯುವುದು, ವಾಸನೆ ಬರುವುದು, ಪ್ರಕೃತಿ ನಾಶ, ಇದನ್ನೆಲ್ಲ ಜನ ನೋಡ್ಬೇಕು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ MDB Live 24. ನಾವಿಲ್ಲಿದ್ದೇವೆ ಮೂಡುಬಿದ್ರೆಯ ಹಂಡೇಲು ಪ್ರದೇಶದಲ್ಲಿ. ಅತಿ ಹೆಚ್ಚು ತಿರುವುಗಳನ್ನಿರುವಂತಹ ಪ್ರದೇಶ ಇಲ್ಲಿ. ಸೊ ಇಲ್ಲಿ ಇನ್ನೊಂದು ಸಮಸ್ಯೆ ಎದುರಾಗಿದೆ. ಏನ್ ಸಮಸ್ಯೆ ಅಂತಂದ್ರೆ ಇಲ್ಲಿನ ಜನರು ಅಲ್ಲಂದರಲ್ಲಿ ಎಲ್ಲೆಂದರಲ್ಲಿ ಕಸವನ್ನ ಎಸಿತಾ ಇದ್ದಾರೆ. ಕಸವನ್ನ ಎಸೆಯುವುದರ ಜೊತೆಗೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರುವಂತಹ ಏನು ಕಟ್ಟಡ ಕಾಮಗಾರಿ ನಡೀತಾ ಇರುವಂತಹ ಪ್ರದೇಶದ ಟೈಲ್ಸ್ ನ ಚೂರುಗಳನ್ನ ತಂದು ಇಲ್ಲಿ ಹಾಕ್ತಾ ಇದ್ದಾರೆ. ಇದರಿಂದ ಏನು ಸಮಸ್ಯೆ ಅಂತಂದ್ರೆ ಯಾರಾದ್ರೂ ಪಾದಚಾರಿಗಳು ನಡ್ಕೊಂಡು ಹೋಗ್ತಾ ಇದ್ರೆ ಕಾಲ್ ಜಾರಿ ಸ್ಕಿಡ್ ಆಗಿ ಅಲ್ಲಿ ಬಿದ್ರೆ, ಅಥವಾ ದ್ವಿಚಕ್ರ ವಾಹನ ಸವಾರರು ಏನಾದ್ರು ನಡ್ಕೊಂಡು ಹೋಗ್ತಾ ಇದ್ರೆ ಅವರು ಎಲ್ಲಿಯಾದ್ರೂ ಬಿದ್ರೆ ಅವರ ತಲೆಗೆ ಪೆಟ್ಟಾಗಿ ತುಂಬಾ ಪ್ರಾಬ್ಲಮ್ ಆಗುವಂತ ತುಂಬಾ ಸಮಸ್ಯೆ ಎದುರಾಗುವ ಚಾನ್ಸಸ್ ಇದೆ. ಸೊ ಇದರ ಬಗ್ಗೆ ಇಲ್ಲಿಯ ಸ್ಥಳೀಯರು ಏನ್ ಮಾತಾಡ್ತಾರೆ ಅನ್ನೋದನ್ನ ನಾವೀಗ ಕೇಳ್ಕೊಂಡ್ ಬರೋಣ. ಇಲ್ಲಿ ನಮ್ಮ ಅಂಡೇಲ್ ಸುತ್ತತ್ರ ನಾನು ಇಲ್ಲಿ ಇದ್ದೇನೆ. ಇವಾಗ ನಾವು ತುಂಬಾ ಸಮಯದಿಂದ ಈ ರಸ್ತೆಯಲ್ಲಿ ಹೋಗುವಾಗ ಇದೊಂದು ಅಪಾಯಕಾರಿ ತಿರುವುದು. ಅಂಡೇಲ್ ಅನ್ನೋಂಥದ್ದು ಮೂಡುಬಿದಿರೆ ವಿದ್ಯಾಗಿರಿಯಿಂದ ನಾವು ಮಿಜಾರ್ ಕಡೆ ಹೋಗುವಂತ ರಸ್ತೆ ಇದು. ಇಲ್ಲಿ ಅಲ್ಲಲ್ಲಿ ಬಹಳ ಅಪಾಯಕಾರಿ ತಿರುವು ಇದೆ. ಇಲ್ಲಿ ನಾವು ತುಂಬಾ ವರ್ಷದಿಂದ ಇಲ್ಲಿ ಅಡ್ಡಾಡ್ತಾ ಇದ್ದೇವೆ. ನಾನ್ ಮಾತ್ರ ಅಲ್ಲ, ತುಂಬಾ ಜನ ಇನ್ನೂ ಕೂಡ ನೋಡಿರ್ಬೋದು. ಇಲ್ಲಿ ಬರುವಂತ ಕೆಲವು, ಇದೊಂದು ಬುದ್ಧಿವಂತರ ಜಿಲ್ಲೆ ಅಂತ ನಾವೇನು ಹೇಳ್ತೇವೆ, ವಿದ್ಯಾವಂತರೇ ಅಂತ ಹೇಳ್ಬಹುದು. ಕೆಲವರು ಇಲ್ಲಿ ಕಸವನ್ನು ಬಿಸಾಡಿ ಹೋಗ್ತಾರೆ ರಸ್ತೆ ಬದಿಯಲ್ಲಿ. ಈಗ ಇಲ್ಲಿ ಮುನ್ಸಿಪಾಲಿಟಿಯಲ್ಲಿ ಮತ್ತು ಗ್ರಾಮ ಪಂಚಾಯತ್ ಎಲ್ಲ ಕಸವನ್ನು ತಗೊಳ್ಳುವಂತ ಒಂದು ಬೇಕಾದಷ್ಟು ವ್ಯವಸ್ಥೆಗಳಿವೆ. ಆದ್ರೂ ಕೂಡ ಈ ಜನ ಏನ್ ಮಾಡ್ತಾರೆ ಅಂತ ಹೇಳಿ ಮನೆಯಲ್ಲಿರುವಂತ ಕಸವನ್ನು ತಂದು ಇಲ್ಲಿ ರಸ್ತೆ ಬದಿಯಲ್ಲಿ ಎಸೆದು ಹೋಗ್ತಾರೆ. ಇದನ್ನು ದನಗಳು ತಿನ್ನುವುದು, ದನಗಳು ಸಾಯುವುದು, ವಾಸನೆ ಬರುವುದು, ಪ್ರಕೃತಿ ನಾಶ, ಇದೆಲ್ಲ ಇಂತ ಅವಘಡಗಳು ಕೂಡ ಆಗ್ತದೆ. ಅದ್ರ ಜೊತೆ ಇಲ್ಲಿ ಇತ್ತೀಚೆಗೆ ನಾನು ನೋಡಿದಾಗ ಇಲ್ಲಿ ರಸ್ತೆ ತಿರುವಲ್ಲಿ ಟೈಲ್ಸ್ ನ ಪೀಸ್ ಅನ್ನು ಮತ್ತು ಈ ಬಿಲ್ಡಿಂಗ್ ನಲ್ಲಿ ಏನು ವೇಸ್ಟೇಜ್ ಇದನ್ನೆಲ್ಲ ತಂದು ಇಲ್ಲಿ ರಸ್ತೆ ಬದಿಯಲ್ಲಿ ಆಗ್ತಾ ಇದೆ. ಟೈಲ್ಸ್ ಪೀಸ್ ಇಲ್ಲಿ ರಸ್ತೆ ಬದಿಯಲ್ಲಿ ಒಂದು ಇದೆ, ತುಂಬಾ ಬಹಳ ಬೇಜಾರಾಗ್ತದೆ ನೋಡುವಾಗ. ಅದೊಂದು ತಿರುವು ಕೂಡ ಅಪಾಯಕಾರಿ ತಿರುವು. ಅಲ್ಲೇ ತಂದು ಟೈಲ್ಸ್ ಪೀಸ್ ಅನ್ನ ಹಾಕಿದ್ದಾರೆ. ಬಹುಶಃ ಏನಾದ್ರೂ ಈ ದ್ವಿಚಕ್ರ ವಾಹನ ಚಾಲಕರು ಏನಾದ್ರು ಇಲ್ಲಿ ಹೋದಾಗ ಖಂಡಿತ ಏನಾದ್ರು ಕೆಳಗೆ ಬಿದ್ರೆ, ಟೈಲ್ಸ್ ಪೀಸ್ ಏನಾದ್ರು ತಲೆಗೆ ಹೊಡೆದ್ರೆ ಖಂಡಿತ ಅಪಾಯ ಕಟ್ಟಿಟ್ಟ ಬುತ್ತಿ ಆಗಿರ್ಬೇಕಾದ್ರೆ ಇದನ್ನೆಲ್ಲ ಜನ ನೋಡ್ಬೇಕು. ಯಾಕೆ ಈ ತರ ಆಗ್ತಾ ಇದ್ದಾರ, ಇವ್ರ ಮೇಲೆ ಕಠಿಣ ಕ್ರಮ ಕೂಡ ತಗೊಳ್ಬೇಕು. ಏನು ವ್ಯವಸ್ಥೆ ಇದೆ ನಮ್ಮಲ್ಲಿ, ಪಂಚಾಯತ್ ವ್ಯವಸ್ಥೆ ಇದೆ, ಪಂಚಾಯತ್ನವರು ಇದನ್ನು ಗಮನಿಸಬೇಕಿದ್ದಾರೆ. ಅಷ್ಟೇ ಅಲ್ಲದೆ ಇದು ಪೊಲೀಸ್ ಇಲಾಖೆ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಇಷ್ಟು ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ನೋಡಿ, ಕಸವನ್ನು ಯಾರು ಕೂಡ ಬಿಸಾಡಬೇಡಿ. ಇಂತ ಅಪಾಯಕಾರಿ ಸ್ಥಿತಿಯಲ್ಲಿರುವಂತ ಈ ಟೈಲ್ಸ್ ಪೀಸ್ಗಳನ್ನು, ಅಪಾಯಕಾರಿ ವಸ್ತುಗಳನ್ನು, ಗ್ಲಾಸ್ ಪೀಸ್ಗಳನ್ನು, ಟ್ಯೂಬ್ ಲೈಟ್ಗಳು ಇದನ್ನೆಲ್ಲ ಬಿಸಾಡ್ತಾ ಇದ್ದಾರೆ. ಇದೆಲ್ಲ ಜನರಿಗೆ ತುಂಬಾ ಅಪಾಯಕಾರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ನೋಡಿ, ಒಂದ್ ಕಡೆ ವಿದ್ಯಾಕಾಶಿ, ಜೈನಕಾಶಿ, ಬುದ್ಧಿವಂತರ ಜಿಲ್ಲೆ ಅಂತ ಇನ್ನೊಂದ್ ಕಡೆ ಬೇಕಾಬಿಟ್ಟಿಯಾಗಿ ಕಸವನ್ನು ಸೆಲ್ಲಿದ್ದಾರೆ. ನೋಡಿ, ಇಲ್ಲಿ ಶೂಗಳನ್ನು ಎಸ್ತಿದ್ದಾರೆ, ಹಸಿ ಕಸ ಕೂಡ ಇದೆ. ಇಲ್ಲೇ CCTV ಕ್ಯಾಮೆರಾ ಕೂಡ ಇದೆ. CCTV ಕ್ಯಾಮೆರಾ ಇದ್ರೂ ಕೂಡ ಏನು ಕ್ಯಾರೆ ಮಾಡ್ತಾ ಇಲ್ಲ. ಅಂತಂದ್ರೆ ಏನಾಗತ್ತೆ ಬಿಡು ಅಂತ, ಅಷ್ಟೊಂದು ನೆಗ್ಲಿಜೆನ್ಸ್. ಸೊ ಇದರ ಬಗ್ಗೆ ಕಂಡವರು ಏನಂತಾರೆ ಅನ್ನೋದನ್ನ ಕೂಡ ಅವರು ಗಮನನೇ ಕೊಡದೆ ಕೇರ್ಲೆಸ್ ಆಗಿ ಎಲ್ಲಂದ್ರಲ್ಲಿ ಕಸವನ್ನ ಚೆಲ್ತಾ ಇದ್ದಾರೆ. ನಾವು ಮೂಡುಬಿದಿರೆ ಜನತೆ ಇದರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ, ಏನ್ ಒತ್ತಾಯಿಸ್ತಾ ಇದ್ದಾರೆ ಅಂತಂದ್ರೆ, ಇಂಥವ್ರ ಬಗ್ಗೆ ಸೂಕ್ತವಾದ ಕ್ರಮವನ್ನ, ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಇಲ್ಲಿನ ಜನ ಕೂಡ ಒತ್ತಾಯಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ MDB Live 24 ವಾಹಿನಿಯ ಕಳಕಳಿಯ ವಿನಂತಿ ಕೂಡ. ಇನ್ನಷ್ಟು ಸುದ್ದಿಗಾಗಿ ವೀಕ್ಷಿಸಿ MDB Live 24.